ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಸಿಎಂ ಹಾಗೆ ಡಿಸಿಎಂ. 1-to-1 ಮೀಟಿಂಗ್ ನಡೀತಾ ಇದೆ ಉಭಯ ನಾಯಕರ ಮಧ್ಯೆ. ಎಲ್ಲರನ್ನ ಹೊರಗೆ ಕಳುಹಿಸಿ ಸಿಎಂ ಹಾಗೆ ಡಿಸಿಎಂ ಮಹತ್ವದ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಈಗ ಕಾಣಿಸಿದಂತಹ ಫೋಟೋ ವಿಡಿಯೋಸ್ ಅದೆಲ್ಲ ಈಗ ಇಂಪಾರ್ಟೆಂಟ್. ಈಗ ನಡೀತಾ ಇರುವಂತಹ ಮೀಟಿಂಗ್ ಇದೆಯಲ್ಲ, ಈಗ ನಡೀತಾ ಇರುವಂತಹ ಚರ್ಚೆ ಇದೆಯಲ್ಲ, ಅದು ಬಹಳ ಮುಖ್ಯ. ಏನ್ ಚರ್ಚೆ ಆಗ್ತಾ ಇದೆ? 1-to-1 ಚರ್ಚೆ ನಡೀತಾ ಇದೆ ಉಭಯ ನಾಯಕರ ಮಧ್ಯೆ. ಕ್ಲೋಸ್ ಡೋರ್ ಮೀಟಿಂಗ್ ಅಂದ್ರೆ ಫೋಟೋ ತೆಗೆಯೋಕಿದ್ದವರು ಅಥವಾ ಬಡಿಸೋಕಿದ್ದವರು ಅಥವಾ ಪೊನ್ನಣ್ಣ ಅವರು ಕೂಡ ಜೊತೆಗಿದ್ರು, ಎಲ್ಲರನ್ನ ಹೊರ ಕಳಿಸಿದ್ದಾರೆ. ಯಾರೂ ಇಲ್ಲ ಇವರು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋ ಜಾಗದಲ್ಲಿ. ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಅಂದ್ರೆ ಅಸಲಿ ಚರ್ಚೆ ಈಗ ಆರಂಭ ಆಗಿದೆ. ಏನ್ ಚರ್ಚೆ ಆಗ್ತಾ ಇರಬಹುದು, ಪ್ರಸ್ತಾಪಗಳು ಏನಾಗ್ತಾ ಇರಬಹುದು ಅನ್ನುವಂಥದ್ದು ಇರುವಂತಹ ಕುತೂಹಲ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲ 2.5 ವರ್ಷ ಆಯ್ತಲ್ಲ, ಆವತ್ತು ಮಾತುಕತೆ ನಡೆದಿತ್ತು, ಆ ಮಾತಿನಂತೆ ನೀವು ನನಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ಬಹುದು, ಸಹಕಾರವನ್ನ ಕೇಳಬಹುದು ಸಿದ್ದರಾಮಯ್ಯ ಅವರ ಬಳಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇದು ಗೊಂದಲ ಗದ್ದಲ ತಿಕ್ಕಾಟ ಆಗಿ ಅಧಿಕಾರ ಹಸ್ತಾಂತರ ಆಗೋದು ಅವ್ರಿಗೂ ಬೇಕಾಗಿಲ್ಲ. ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಧಿಕಾರವನ್ನ ಪಡಿಬೇಕು ಅನ್ನೋದು ಅವ್ರ ಪ್ರಯತ್ನ. ಆ ಕಾರಣಕ್ಕಾಗಿನೇ ಇಲ್ಲಿ ತನಕ ಎಲ್ಲೂ ಕೂಡ ರೆಬಲ್ ಆಗಿ ಅವ್ರು ಮಾತನಾಡಿಲ್ಲ, ಬಹಿರಂಗ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಹೇಳಿಕೆಗಳನ್ನ ಕೊಡೋ ಮೂಲಕ ಒಂದು ಸುಳಿವನ್ನಂತೂ ಕೊಟ್ಟಿದ್ರು, ಎಚ್ಚರಿಕೆಯನ್ನ ಪರೋಕ್ಷವಾಗಿ ಕೊಡುವಂತಹ ಕೆಲಸ ಮಾಡಿದ್ರು ಹೊರತು ಎಲ್ಲೂ ಕೂಡ ಬಹಿರಂಗ ತಿಕ್ಕಾಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಇಳಿದೇ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಸಹಕಾರವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೇಳಬಹುದು. ಮುಖ್ಯಮಂತ್ರಿಗಳು ಏನ್ ಮಾಡಬಹುದು? ಮುಖ್ಯಮಂತ್ರಿಗಳು ಕೂಡ ತಾವು ಹಿಡಿದಂತಹ ಪಟ್ಟನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಇಲ್ಲ, ಈ ಟರ್ಮ್ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಮುಂದಿನ ಎಲೆಕ್ಷನ್ ಏನಿದೆ ಆಗ ನಿಮ್ಮ ಬೆಂಬಲಕ್ಕೆ ನಾನು ನಿಲ್ತೀನಿ. ಯಾಕಂದ್ರೆ ಅವರ ಬಣದಿಂದ, ಸಿದ್ದರಾಮಯ್ಯ ಅವರ ಬಣದಿಂದ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ನಾನು ಕ್ಲೇಮ್ ಮಾಡ್ತೀನಿ 2028ಕ್ಕೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ಈ ಟರ್ಮ್ ನಾನು ಕಂಪ್ಲೀಟ್ ಮಾಡ್ತೀನಿ, ಮುಂದೆ ನೀವು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾನು ನಿಮ್ಮ ಬೆಂಬಲಕ್ಕೆ ನಿಲ್ತೀನಿ ಅಂತ ಹೇಳ್ಬೋದು. ಅಥವಾ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಮುಂದಿನ ಬಜೆಟ್ ಇದೆ, ಅದು ಒಂದನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳಿ, ನೀವು ಅಲ್ಲಿ ತನಕ ನನಗೆ ಸಮಯ ಕೊಡಿ. ದೇವರಾಜ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡುವತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವ್ರು ಬ್ರೇಕ್ ಮಾಡಬೇಕು ಅನ್ನುವಂಥದ್ದು ಹಲವರ ಅವರ ಆಪ್ತ ಬಳಗದ ಒಂದು ಮಹದಾಸೆ ಇದೆ. ಹಾಗಾಗಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ಮಾಡಿದಂತಹ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆಯನ್ನ ಬರೀಬೇಕು ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಒಂದು ಬಯಕೆ, ಹೆಬ್ಬಯಕೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.